ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಈ ದೇಹದ ಕುರಿತಾಗಿ ಅವ್ರೇನು ಹೇಳ್ತೀಯಾರಪ್ಪ, ಸಾಧನಾದಲ್ಲಿ ಯಾರು ಸಾಧಕರಿದ್ದಾರೋ, ಪರಮಾರ್ಥಕ್ಕೆ ಬಂದಮೇಲೆ ಸಾಧನೆಯಲ್ಲಿರುವ ಸಾಧಕರಿಗೆ ಏನು ಹೇಳ್ತಾರೆ, ತಮ್ಮ ವಿವೇಕವನ್ನು ಜಾಗೃತ ಮಾಡಿ ವಿವೇಕದಿಂದ ಸಾಧನಾದಲ್ಲಿ ಆರೂಢರಾಗಿ ಪ್ರಯತ್ನವನ್ನು ಸತತವಾಗಿ ಮಾಡಬೇಕು. ಈ ಪ್ರಾಣಿಗಳಿಗೆ ಕೊಟ್ಟಿಲ್ಲ ವಿವೇಕವನ್ನು, ಬುದ್ಧಿನೇ ಕೊಟ್ಟಿಲ್ಲ ಅವರಿಗೆ. ಆದರೆ ಮನುಷ್ಯನಿಗೆ ಮಾತ್ರ ಈ ಬುದ್ಧಿಯಲ್ಲಿ ವಿವೇಕ ಎಂಬುವುದನ್ನು ಇಟ್ಟಿದ್ದಾನೆ. ಬುದ್ಧಿ ಅಂದರೆ ಇಂಟಲೆಕ್ಟು, ಅದರಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿವೇಕ. ಇವೆಲ್ಲ ಕಾಣಿಸುವಂಥ ವಸ್ತುಗಳಲ್ಲ, ಇವೆಲ್ಲವೂ ನಮ್ಮ ಆಂತರಿಕ ಸಾಧನೆಯಿಂದ ಜಾಗರೂಕತೆ ಪಡ್ಕೊಳ್ಳೋದು ವಿವೇಕ, ವೈರಾಗ್ಯ, ಜ್ಞಾನ, ಭಕ್ತಿ ಅಂತ ಹೇಳ್ತೀವಿ ಶಬ್ದಗಳನ್ನು. ಆದರೆ ಇದ್ಯಾವುದೂ ಕಣ್ಣಿಗೆ ಕಾಣಿಸುವುದಂತಲ್ಲ, ಇದು ಕೇವಲ ಆಂತರಿಕ ಅನುಭವ. ಆಂತರಿಕ ಅನುಭವ ಆಗಬೇಕು ಅಂದರೆ ನಮ್ಮ ಸಾಧನೆ ಬಹಿರಂಗದಿಂದ ಅಂತರಂಗ ಕಡೆಗೆ ತಿರುಗಬೇಕು. ಬಹಿರಂಗದಲ್ಲಿ ನಾವು ಜಪ, ತಪ, ಅನುಷ್ಠಾನಗಳು ಮತ್ತು ಮುಂತಾದ ಯೋಗ, ಯಾಗ, ಯಜ್ಞಾದಿಗಳನ್ನು ಮಾಡ್ತೀವಿ. ಅಲ್ಲಿಂದ ನಮ್ಮ ಮನಸ್ಸನ್ನು ತೆಗಿತಾ ಬರ್ತಾ 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 ಏನು ಏಕಾಂತ ಸಾಧನ ಅಂತ ವಿಠಾಬಾಯಿ ಹೇಳ್ತಾರೋ ಅದು ಅಂತರಂಗ ಸಾಧನ. ಅಲ್ಲಿ ಯಾವ ಥರವಾದ ನಿಮ್ಮ ಇದಿಲ್ಲ, ಬಾಹ್ಯಕ್ರಿಯೆ ಯಾವುದೂ ಇಲ್ಲ. ಅಂತರಂಗದಲ್ಲಿ ಎಲ್ಲವನ್ನೂ ತ್ಯಜಿಸಿ, ಜಪ ತಪ ಎಲ್ಲವನ್ನೂ ತ್ಯಜಿಸಿ ಕೇವಲ ಒಂದೇ ಒಂದು ನಿಧಿಧ್ಯಾಸ ಏನಪ್ಪ, ನಾಮದಲ್ಲಿ ನಾನು ತಲ್ಲೀನರಾದರೆ ನಮಗೆ ತೀರ್ಥಯಾತ್ರ ಬೇಡ, ವ್ರತ ಬೇಡ, ನೇಮ ಬೇಡ, ಏನೂ ಬೇಡ. ನಕೋ ತೀರ್ಥಯಾತ್ರ, ನಕೋ ವ್ರತ, ವಾಯಾಸ ಅಂತ ಹೇಳ್ತಾರವರು, ಎಲ್ಲ ವೇಸ್ಟ್ ಅಂತ ಹೇಳ್ತಾರೆ. ಯಾಕಪ್ಪ, ಆ ಬಹಿರಂಗ ಸಾಧನೆಯಿಂದ ಅಂತರಂಗ ಸಾಧನೆ ಕಡೆಗೆ ನಾವು ಬರಬೇಕು. ಅದಕ್ಕೇನಾಗಬೇಕು, ವಿವೇಕ ಜಾಗೃತ ಆಗಬೇಕು. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ವಿವೇಕ ಸಾಧನಿ ರಕ್ಷಾವಾತೋ ಮನಿ ದೇವಾಚೆ ಚರಣಿ ಲಕ್ಷ್ಯ ಠೇವಾ ಲಕೋಧರು ಕಾಹಿ ದೇಹ ಅಹಂಭಾವ ಕ್ಷಣಾಮ ಜೀವಾವ ಹೋಯ ಸರ್ವ ಪಾಪ ಪುಣ್ಯ ಕಾಹಿ ವಿಚಾರಾವೆ ಮನಿ ಚಿದಂಬರ ಮನಿ ಆಠವಾವ ದಾಸಮಣೆ ಹಿತ ವಿಚಾರ ಪುಲೆ ಆಠವಾ ಪಾವುಲೆ ದೇವಾಜೀಚಿ. ಮಾನವ ಜೀವನದ ಮುಖ್ಯವಾದ ಗುಣ ಏನಪ್ಪ, ವಿವೇಕ. ಇದರಲ್ಲಿ ವಿಚ್ ಅಂದರೆ ವಿವೇಕದಲ್ಲಿ ವಿಚ್ ಅಂದರೆ ಏನಪ್ಪ, ಧಾತು, ಅದು ಆಯ್ಕೆ ಮಾಡ್ಕೊಳ್ಳೋದು ಅಂತ. ಯೋಗ್ಯವಾದನ್ನು ಆಯ್ಕೆ ಮಾಡ್ಕೋತೀವಿ. ಅಂದರೆ ಪ್ರಪಂಚದಲ್ಲಿ ಈಗ ನಾವು ಯೋಗ್ಯವಾದ ಒಂದು ಮನೆ ನೋಡ್ತೀವಿ, ಈ ಮನೆ ಬೇಡ ಅಂತ 10 ಮನೆ ನೋಡ್ತೀವಿ. ಒಳ್ಳೇದಿರೋದನ್ನು ಮನೇನ ಆಯ್ಕೆ ಮಾಡ್ಕೋತೀವಿ, ಅದು ಲೌಕಿಕ ಆಯಿತು. ತರಕಾರಿ ತೊಗೊಳಕ್ಕೆ ಹೋಗ್ತೀವಿ, ಹಣ್ಣು ತೊಗೊಳಕ್ಕೆ ಹೋಗ್ತೀವಿ, ಒಂದು ಒಳ್ಳೆಯದು ಕ್ವಾಲಿಟಿ ನೋಡಿ, ನಾವು ಕಮ್ಮಿ ದುಡ್ಡಿದೆ 20 ರೂಪಾಯಿ ಕಿಲೋ ಇದೆ ಅಂದರೆ ತೊಗೊಂಡ್ಬಿಡೋದಿಲ್ಲ, ಒಳ್ಳೆ ಕ್ವಾಲಿಟಿ ನೋಡಿ ತೊಗೋತೀವಿ, ಆಯ್ಕೆ ಮಾಡ್ಕೋತೀವಿ. ವಿವೇಕದಲ್ಲಿ ಅಂದರೆ ಪರಮಾರ್ಥಕ್ಕೆ ಬಂದಮೇಲೆ ಈ ಸಂಪೂರ್ಣ ದೃಶ್ಯಾಕಾರ ಕಾಣಿಸ್ತಿರುವ ಪದಾರ್ಥ ಜಗತ್ ಎಂಬುವ ಪದಾರ್ಥವು ನಾಶಿವಂತ ಇದೆ. ಅದಕ್ಕೆ ಅಸಾರ ವಿಚಾರವನ್ನು ಮಾಡಿ ಅಸಾರವನ್ನು ಬಿಟ್ಟು, ಅಸಾರ ಅಂದರೆ ಯಾವುದು ನಾಶ ಹೊಂದತ್ತು, ಯಾವುದು ವಿನಾಶ ಹೊಂದತ್ತು ಅಂಥ ವಸ್ತುವನ್ನು ಬಿಟ್ಟು ಸಾರ ನಿತ್ಯ ಸದಾ ಇರುವುದು ಯಾವುದಪ್ಪ, ಪರಬ್ರಹ್ಮ ವಸ್ತು ಪರಮಾತ್ಮ. ಯಾರು ನನ್ನೊಳಗಿದ್ದಾನೋ ನಾನು ಅವನ ಸ್ವರೂಪವನ್ನು ಹೊಂದಬೇಕು ಅಂತ ಸ್ವೀಕಾರ ಮಾಡಿ ಪರಮಾರ್ಥದಲ್ಲಿ ಸತತವಾಗಿ ವಿವೇಕನ್ನು ಜಾಗೃತ ಇಟ್ಕೊಳ್ಳೇಬೇಕು. ಎಲ್ಲೂ ಜಾರ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಪರಮಾರ್ಥಕ್ಕೆ ಬಂದಮೇಲೆ. ಪ್ರಾಪಂಚಿಕ ಜನರಿಗೆ ವಿವೇಕ ಇರುತ್ತೆ, ಆದರೆ ಅದು ಜಾಗೃತ ಆಗಿರೋದಿಲ್ಲ. ಎಲ್ಲರಿಗೂ ಇರುತ್ತೆ ವಿವೇಕ, ಆದರೆ ಪ್ರಪಂಚದಲ್ಲ ಜಾಗೃತ ಆಗೋದೇ ಇಲ್ಲ ನಮ್ಮದು. ಯಾಕೆಂದರೆ ನಮಗೆ ಭಗವಂತ ಏನು ಎತ್ತ ಏನೂ ಬೇಕಾಗಿರೋದಿಲ್ಲ. ಪರಮಾರ್ಥಕ್ಕೆ ಬಂದಮೇಲೆ ಗುರು ಶೋಧನೆ ಮಾಡಿ, ಗುರು ಸಿಕ್ಕಿ ಸದ್ಗುರು ಕೃಪಾ ಮಾಡಿ ನಿನ್ನೊಳಗೆ ಇದೆಯಪ್ಪ ಅದು ಅನ್ನೋದನ್ನು ತೋರಿಸ್ಲಿಕ್ಕೆ ವಿವೇಕವನ್ನು ಜಾಗೃತ ಮಾಡ್ತಾನೆ. ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಫಸ್ಟು ವಿಚಾರ ಆಮೇಲೆ ಕೃತಿ ಮಾಡಿದಾಗ ಮಾತ್ರ ಪಶ್ಚಾತ್ತಾಪದ ಅವಕಾಶ ಬರುವುದೇ ಇಲ್ಲ. ನಾವೇನು ಮಾಡ್ತೀವಿ, ಕೃತಿ ಮಾಡಿಬಿಡ್ತೀವಿ, ವಿಚಾರ ಮಾಡ್ದಲೇ ಪ್ರಪಂಚದಲ್ಲಿ ಕೃತಿ ಮಾಡ್ತಿರ್ತೀವಿ. ಅದಕ್ಕೆ ಇವತ್ತು ತನಕ ನಮಗೆ ಮನಸ್ತಾಪ, ದುಃಖಗಳು, ಕ್ಲೇಶ, ವೈಮನಸ್ಯ, ಶತ್ರುತ್ವ ಆಗಿರೋದು. ಯಾಕೆ?
ಕೃತಿ ಮಾಡಿಬಿಡ್ತೀವಿ, ಏನೋ ಹೇಳಿಬಿಡ್ತೀವಿ, ವಿಚಾರ ಮಾಡ್ದಲೇ ಹೇಳಿಬಿಡ್ತೀವಿ. ಅದಕ್ಕೆ ವಿವೇಕ ಜಾಗೃತ ಇದ್ದರೆ ಏನಾಗುತ್ತಪ್ಪ, ಆವಾಗ ನಾವು ಫಸ್ಟು ವಿಚಾರ ಮಾಡಿ ಆಮೇಲೆ ಕೃತಿ ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕು, ವಿವೇಕದಿಂದ ಅಚ್ಯುತ ವೃತ್ತಿ ಸದಾಕಾಲ ಭಗವಂತನ ಚರಣದಲ್ಲಿ ಸ್ಥಿರವಾಗಿ ಇಡಬೇಕು. ಆ ಭಗವಂತನ ಚರಣದಲ್ಲಿ ಸ್ಥಿರವಾಗಿ ಇಟ್ಟಿದ್ದಾಗ ವಿವೇಕ ಏನು ಮಾಡುತ್ತೆ, ಕೆಲಸಗಳು ಎಲ್ಲ ಕೆಲಸಗಳು ಮಾಡುತ್ತೆ. ಸದ್ವಿನಿಯೋಗ, ಸತ್ಕರ್ಮ ಮತ್ತು ಸತ್ಸಂಗ ಎಲ್ಲ ಸತ್ಯದ ದಿಶೆಯಲ್ಲೇ ನಡೀತಾ ಇರುತ್ತೆ. ಅದರಿಂದ ಏಕಾಗ್ರತೆ ಆಗತ್ತೆ. ಏಕಾಗ್ರತೆಯಿಂದ ಏನಾಗುತ್ತೆ, ಬುದ್ಧಿ ಸೂಕ್ಷ್ಮ ಆಗತ್ತೆ. ಅಲ್ಲೇ ಬುದ್ಧಿ ಸೂಕ್ಷ್ಮ ಆದಾಗ ಆ ಜ್ಞಾನ ಏನಾಗತ್ತಪ್ಪ, ಬೆಳಕಿಗೆ ಬರುತ್ತೆ, ಪ್ರಕಾಶಮಾನ ಆಗುತ್ತೆ ಜ್ಞಾನ. ನಾನು ಯಾರು, ನಾನು ಏನು ಮಾಡ್ತಿದ್ದೀನಿ, ನಾನು ಈ ದೇಹವಲ್ಲ. ದೇಹ ಕಂಡುಕೊಂಡಿರೋದಕ್ಕೆ ಅಹಂಭಾವ ಬಂದಿದೆ, ದೇಹಕ್ಕೆ ದೇಹಾಭಿಮಾನ ಬಂದಿದೆ. ಆ ದೇಹಾಭಿಮಾನ ಬಂದಾಗ ಏನಾಗುತ್ತೆ, ಪ್ರತಿಯೊಂದು ವೃತ್ತಿ ಒಳಗಿಂದ ಏನು ವಿಚಾರ ಬರುತ್ತೋ ಅದರಲ್ಲಿ ಅಹಂಪಣ ಇರುತ್ತೆ, ಅಹಂಕಾರ ಜಾಗೃತ ಇರುತ್ತೆ. ನಾನು ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದಕ್ಕೆ ಈ ಕೆಲಸಗಳಾಯಿತು ಅನ್ನೋದು ಅಹಂಪಣ ಜಾಗೃತ ಆಗುತ್ತೆ. ಅದಕ್ಕೆ ಕ್ಷಣದಲ್ಲಿ ಮಾಡಿದ್ದ ಎಲ್ಲ ಕೆಲಸಗಳು, ನಮ್ಮದು ಕರ್ಮಗಳು ವ್ಯರ್ಥ ಆಗೋಗುತ್ತೆ. ಒಳ್ಳೆ ಕೆಲಸನೇ ಮಾಡಿರ್ಬೋದು, ನಾವು 10 ಜನಕ್ಕೆ ಸಹಾಯ ಮಾಡಿರ್ಬೋದು, 10 ಜನಕ್ಕೆ ಸತ್ಸಂಗಕ್ಕೆ ಸೇರಿರ್ಬೋದು, 10 ಜನಕ್ಕೆ ಹಿತ ನುಡಿಗಳನ್ನು ಹೇಳಿರ್ಬೋದು, 10 ಜನಕ್ಕೆ ನಮಗೆ ಒಳ್ಳೆಯದಾಗಲಿ ಅಂತ ಮಾತಾಡಿರ್ಬೋದು. ಆದರೆ ಅಲ್ಲಿ ಅಹಂಭಾವ ಇಟ್ಕೊಂಡು ಈ 10 ಜನಕ್ಕೆ ನಾನು ಹೇಳಿದ್ದೀನಿ ರೀ, ಹೋಗ್ಬಿಟ್ಟಲ್ಲಿ ಹೇಳೋದು ಇನ್ನೊಂದು ಕಡೆಗೆ, ನಾನು 20 ಜನ ಕರ್ಕೊಂಡೋಗಿ ಸತ್ಸಂಗಕ್ಕೆ ಸೇರಿಸಿದ್ದು, ನಾನು ಹೇಳಿದ್ದಕ್ಕೆ ಅವ್ರು ಇದಕ್ಕೆ ಹೋಗಿದ್ದು, ನಾನು ಹೇಳಿದ್ದಕ್ಕೆ ಅಲ್ಲಿ ಹೋಗಿದ್ದು ಅಂತ ಹೇಳಿದ್ರೆ ಎಲ್ಲವೂ ವ್ಯರ್ಥ. ಒಂದು ಕ್ಷಣದಲ್ಲಿ ಮಾಡಿದ್ದೆಲ್ಲವೂ ಸಂಪೂರ್ಣ ನಾಶ ಆಗೋಗುತ್ತೆ. ಅದಕ್ಕೆ ಏನು ಆಗಬೇಕಾಗಿರುತ್ತೋ ಅದು ಕೆಲಸ ಅಲ್ಲಿ ಆಗುವುದಿಲ್ಲ. ಅನುಕೂಲ ಸಂವೇದನಾ ಇತಿ ಸುಖಂ ತರಿ ಪ್ರತಿಕೂಲ ಸಂವೇದನಾ ಇತಿ ದುಃಖಂ. ಯಾವಾಗ ಅನುಕೂಲ ಆಗಿರುತ್ತೋ ನಮಗೆ ಪರಿಸ್ಥಿತಿ, ಅವಾಗ ಸುಖ ಅನಿಸುತ್ತೆ. ಯಾವಾಗ ಅದೇ ಪ್ರತಿಕೂಲ ಆಗುತ್ತೋ ಮನಸ್ಸಿಗೆ ದುಃಖ ಆಗುತ್ತೆ. ಪ್ರತಿಕೂಲ ಅಂದರೆ ವಿರುದ್ಧವಾಗಿ ನಡೆದಾಗ, ನಮ್ಮ ಮನಸ್ಸಿನಂತೆ ನಡೀತಾ ಮಾತುಗಳು, ಮಾಲಿಗೆ ಹೋದ್ವಿ, ಡ್ರೆಸ್ ತೊಗೊಂಡ್ವಿ, ಅಡುಗೆ ಸಾಮಾನು ತೊಗೊಂಡ್ವಿ, ಖರ್ಚು ಮಾಡಿದ್ವಿ, ದುಡ್ಡು ಪಿಜ್ಜಾ ತಿನ್ಕೊಂಬಂದ್ವಿ, ಮನೆಯಲ್ಲಿ ಅಡುಗೆ ಮಾಡೋಂಗಿಲ್ಲ, ಸುಖ ಅನಿಸಿದಾಗ ಮನಸ್ಸಿಗೆ ವಾ 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 ಅನ್ನಿಸ್ತಿರುತ್ತೆ. ಅದೇ ಮನಸ್ಸಿನ ವಿರುದ್ಧವಾಗಿ ಮಾಲ್ಗಿಲಿಗೆ ಹೋಗೋದು ಬೇಡ, ದುಡ್ಡು ಖರ್ಚು ಮಾಡೋದು ಬೇಡ, ವೇಸ್ಟ್ ಮಾಡೋದು ಬೇಡ ಅಂದ ಕೂಡಲೇ ಮನಸ್ಸಿಗೆ ದುಃಖ ಆಗತ್ತೆ. ಆವಾಗ ಪಾಪ ಪುಣ್ಯದ ವಿಚಾರ ಬರುತ್ತೆ. ಪಾಪ ಪುಣ್ಯ ಎರಡೂ ವಿಚಾರ ಬಂದಾಗ ಎರಡವನ್ನು ಆ ಚಿದಂಬರನ ಸ್ಮರಿಸಿ ಅವನ ಪಾದಕ್ಕೆ ಎಲ್ಲವೂ ಸಮರ್ಪಣೆ ಮಾಡಬೇಕು. ಅವಾಗ ಏನಾಗುತ್ತೆ, ಆ ಪಾಪ ಪುಣ್ಯ, ಈ ಒಂದು ಕೆಟ್ಟ ವಿಚಾರ ಬಂತು ಅದನ್ನೂ ಚಿದಂಬರನಿಗೆ ಹೇಳಿ, ಒಳ್ಳೆಯ ವಿಚಾರ ಬಂತು ಅದನ್ನೂ ಚಿದಂಬರನಿಗೆ ಹೇಳಿ, ಅವನ ಪಾದಕ್ಕೆ ಎಲ್ಲ ಮಾತನ್ನು ಸಮರ್ಪಣೆ ಮಾಡಿ. ಈಗ ಬಾಯಲ್ಲಿ ಹೇಳ್ತೀವಿ, ಬಾಯಲ್ಲಿ ಹೇಳಿದ್ರೆ ಜ್ಞಾಪಕ ಇರೋದಿಲ್ಲ, ಏನು ಮಾಡಬೇಕು, ಬರಿಬೇಕು ಅದನ್ನು. ಒಂದು ಚಿಠ್ಠಿ ನಿತ್ಯವಾಗಲೂ 1-2 ಲೈನಿನ ಚಿಠ್ಠಿ ಬರೀರಿ, ಅದನ್ನು ಅವನ ಪಾದಕ್ಕೆ ಸಮರ್ಪಣೆ ಮಾಡಿ. ಹಿಂಗೆ ಮಾಡ್ತಾ ಮಾಡ್ತಾ ನೋಡಿ ನಮ್ಮ ಮನಸ್ಸು ಹೇಗೆ ಶುದ್ಧ ಆಗ್ತಾ ಹೋಗುತ್ತೆ. ಆ ಮನಸ್ಸು ಶುದ್ಧ ಆದಾಗ ಏನು ಕರ್ಮ ಆಗುತ್ತೆ, ಅದರಿಂದ ಒಳ್ಳೆಯ ಕರ್ಮಗಳೇ ಆಗುತ್ತೆ. ನಿತ್ಯವಾಗಲೂ ಬರೀಬೇಕು, ನನಗೆ ಕೆಟ್ಟ ಭಾವನೆ ಬಂತಪ್ಪ ಇವತ್ತು, ನನಗೆ ಅಸೂಯೆ ಬಂತು ಅವ್ರ ಬಗ್ಗೆ, ಅದನ್ನೂ ಬರೀರಿ, ಅವನ ಪಾದಕ್ಕೆ ಸಮರ್ಪಣೆ ಮಾಡಿ. ಅಪ್ಪ ಚಿದಂಬರ, ಇವತ್ತು ನಿನ್ನ ಒಂದು ಆಶೀರ್ವಾದದಿಂದ ನನಗಿಷ್ಟು ಜಪ ಮಾಡಲಿಕ್ಕೆ ಅವಕಾಶ ಸಿಕ್ತು, ಅದನ್ನು ಬರೆದವನ ಹತ್ರ ಸಮರ್ಪಣೆ ಮಾಡಿ. ಎರಡೂ ಮಾತನ್ನು ಮುಕ್ತವಾಗಿ ಗುರು ಹತ್ರ ಹೇಳೋದು ಹೆಂಗೆ ಮಾತಾಡಬೇಕಪ್ಪ, ಮುಕ್ತವಾಗಿ ಮಾತಾಡಬೇಕು, ಯಾವುದೂ ಮುಚ್ಚುಮರೆ ಇಲ್ಲದೇ ಮಾತಾಡಬೇಕು. ಕನಕದಾಸರ ಕತೆ ನಮಗೆಲ್ಲರಿಗೂ ಗೊತ್ತಿದೆ. ಆವಾಗ ಶುದ್ಧವಾದ ಅಂತಃಕರಣದಿಂದ ಶುದ್ಧವಾದ ಕರ್ಮಗಳು ಆಗುತ್ತೆ. ಮಾನವನಿಗೆ ತನ್ನ ಸ್ವತಃದ ಹಿತ ಉಂಟಾಗಬೇಕು ಅಂದರೆ ಯಾರು ತಮ್ಮ ಹಿತವನ್ನು ಮಾಡಿಕೊಂಡಿದ್ದಾರೋ ಅಂತಹ ಜ್ಞಾನಿಗಳು, ಸಂತರು, ಸತ್ಪುರುಷರು, ಸಿದ್ಧರು ಅವ್ರ ಕಾಲನ್ನು ಹೋಗಿ ಹಿಡ್ಕೋಬೇಕು. ಅಂದರೆ ಅವರು ನಮಗೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಿ ದಾರಿ ದೀಪವನ್ನು ತೋರಿಸಿ ನಮ್ಮ ಜೀವನದಲ್ಲಿ ಕತ್ತಲೆ ಅಜ್ಞಾನಮಯ ಜೀವನದಲ್ಲಿ ಎಲ್ಲಿ ಬೆಳಕಿನ ಜಾಗವೇ ಇಲ್ವೋ ಅಂತಹ ಜಾಗದಲ್ಲಿ ಬಂದವರು ಪ್ರಕಾಶಮಾನವಾಗಿ ನಮ್ಮ ಜೀವನವನ್ನು ಉದ್ಧಾರ ಮಾಡೋಗ್ತಾರೆ. ಏನು ಮಾಡ್ತಾರಪ್ಪ, ಪ್ರಕಾಶಮಾನ ಮಾಡ್ತಾರೆ ಅಂದರೆ ವಿವೇಕ ಜಾಗೃತ ಆಗತ್ತೆ. ಗುರುಚರಣಕ್ಕೆ ಸಮರ್ಪಣೆ ಮಾಡಿದಾಗ ಅವನ ಬೋಧನೆಯಿಂದ ವಿವೇಕ ಜಾಗೃತ ಆಗತ್ತೆ. ವಿವೇಕ ಬುದ್ಧಿ ಇದೆ ನಮ್ಮೆಲ್ಲರಿಗೂ, ಆದರೆ ವಿವೇಕ ಜಾಗೃತ ಇಲ್ಲ. ಅದು ಗುರು ಹತ್ರ ಹೋದಾಗ ಮಾತ್ರ ಅವನು ಜಾಗೃತ ಮಾಡ್ತಾನೆ ಅದನ್ನು. ಆವಾಗ ನಮಗೆ ಗೊತ್ತಾಗತ್ತೆ ಎಲ್ಲ ವಿನಾಶಿ ಮತ್ತು ಅಸಾರ ವಿಚಾರಗಳನ್ನು ಬಿಟ್ಟಿದಾಗ ನನಗೆ ಆನಂದ ನೆಮ್ಮದಿ ಹೊಂದತ್ತೆ. ಆ ಆನಂದ ನೆಮ್ಮದಿನೇ ಬೆಳಕು ನನ್ನ ಜೀವನದಲ್ಲಿ.
ಅವ್ರ ಕಾಲನ್ನು ಹಿಡ್ಕೊಂಡ್ರೆ ಅವ್ರು ಯೋಗ್ಯವಾಗಿ ಜಾಗಕ್ಕೆ ನನಗೆ ತಗೊಂಡೋಗಿ ಮುಟ್ಟಿಸ್ತಾರೆ. ಅದಕ್ಕೆ ಯಾವಾಗಲೂ ಆ ಭಗವಂತನ ಸ್ಮರಿಸಿ, ಚಿದಂಬರನ ಸ್ಮರಿಸಿ, ಅವನ ಕಾಲನ್ನು ಮನಸ್ಸಿಂದ ಗಟ್ಟಿಯಾಗಿ ಹಿಡ್ಕೊಂಬರ್ಬೇಕು. ಅವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡ್ಬೇಕು. ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿನ್ನ ಪಾದ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲಪ್ಪ ಚಿದಂಬರ, ನೀನು ಏನು ಬೇಕಾದ ಹಾಕ್ಕೊಂಡು ಹೋಗಲಿ ನನ್ನ ಜೀವನದಲ್ಲಿ, ನಾನು ನಿನ್ನ ಪಾದನ ಬಿಡುವುದಿಲ್ಲ ಅಂತ ಒಮ್ಮೆ ನಾವು ನಿರ್ಧಾರ ಮಾಡಿದ್ವಾ, ಆವಾಗ ಆ ಜೀವನಕ್ಕೆ ಒಂದು ಒಳ್ಳೆಯ ರೂಪ ಬರುತ್ತೆ, ಒಳ್ಳೆಯ ಕಳೆ ಬರುತ್ತೆ. ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಿ ನಾವು ಭಗವಂತನ ಸ್ವರೂಪವೇ ಹೊಂದಿಬಿಡ್ತೀವಿ ಅಂತ ಹೇಳುತ್ತಾ ಅಭಂಗವನ್ನು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.